ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಅದೇ ರೀತಿ ನೋಡ್ಬೋದು, ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಮಮ್ಮಿ ನಮ್ಮ ಅಜ್ಜಿ ಕಾಲದಲ್ಲಿ ಮಾಡುವಂಥ ಚಟ್ನಿ ರೆಸಿಪಿ ಅಂತ ಹೇಳ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ತಿಂದರೆ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ. ಮಜ್ಜಾ ಮಾಡ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ ಚಟ್ನಿ. ಏನಪ್ಪ ಅಂದರೆ ಸಾಮಾನುಗಳು ನೋಡ್ಕೋಬೋದು. ಒಂದು ಕಟ್ಟಷ್ಟು ಪುಂಡಿ ಸೊಪ್ಪು ತೊಗೊಂಡಿದ್ದೀನಿ, ನೀಟಾಗಿ ಸೋಸ್ಕೊಂಡ್ಬಿಟ್ಟು 2 ಟೈಮ್ ವಾಶ್ ಮಾಡಿ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಿನ ಟೊಮೊಟೊ, ಒಂದು 10-12 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಲೇಟ್ ಮಾಡದೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸಿಂಪಲ್ ಆಗಿ ಮಾಡ್ಕೋಬೋದು, ಕ್ವಿಕ್ಕಾಗಿನೂ ಮಾಡ್ಕೋಬೋದು ಅಂತ ಹೇಳ್ತೀನಿ. ನೋಡ್ಬೋದು, ಒಂದು ಸಣ್ಣದಾದಂಥ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದು ಏನಂತಾರೆ, ಗುಂಡಲಿ ಅಂತ ನಮ್ಮ ಭಾಷೆಯಲ್ಲಿ. ನೋಡ್ಬೋದು, ಅದನ್ನು ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಲಿ. ನೋಡ್ಬೋದು ಫ್ರೆಂಡ್ಸ್, ಸ್ವಲ್ಪ ಬಿಸಿಯಾಗಿದೆ. ಈಗ ಅದಕ್ಕೆ ಆಯಿಲ್ ಹಾಕ್ಕೊಂಬಿಡೋಣ. ಏನಪ್ಪ ಅಂದರೆ ಒಂದು 6 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ನೋಡ್ಬೋದು, ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಆಯಿಲ್. ಅಷ್ಟು ಆಯಿಲ್ ಬಿಸಿ ಆಗಲಿ. ಏನಂದರೆ ಅಜ್ಜಿ ಕಾಲದಲ್ಲಿ ಮಾಡೋವಂಥ ಚಟ್ನಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟವಾದಂಥ ಚಟ್ನಿ ಅಂತಲೇ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಆಯಿಲ್ ಬಿಸಿ ಆಗಲಿ ಫ್ರೆಂಡ್ಸ್. ಈಗ ಆಯಿಲ್ ಬಿಸಿಯಾಗಿದೆ. ಅದಕ್ಕೆ ಬಂದುಬಿಟ್ಟು ನಾವು ಏನು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಒಂದು ಮುಚ್ಚಳನ ಮುಚ್ಕೊಂಡ್ಬಿಡೋಣ. ಚಟಪಟ ಅನ್ನುತ್ತೆ ಅದು. ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಈ ಥರ ಮುಚ್ಚಳ ಹಾಕ್ಕೋಬೇಕು ನಾವು. ಅದು ಆಯಿಲಲ್ಲಿ ಹಾಕೋ ಕಾರಣಕ್ಕೆ ಅದು ಚಟಪಟ ಸೌಂಡ್ ಬರುತ್ತೆ ನಮಗೆ. ನೋಡ್ಬೋದು, ಆ ಥರ ಚಟ ಚಟ ಸೌಂಡ್ ಬರುತ್ತೆ, ಸಿಡಿಯುತ್ತೆ. ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡ್ಬೋದು ಫ್ರೆಂಡ್ಸ್, ಯಾವ ಥರ ಚಟಪಟ ಅಂತ ಇದೆಯಲ್ಲ, ಆ ಟೈಮಲ್ಲಿ ನಾವು ಮುಚ್ಚಳನ ನೀಟಾಗಿ ತೆಗೆದುಬಿಟ್ಟು ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡ್ಬಿಡೋಣ. ಇದಕ್ಕೆಲ್ಲ ಸೇರಿಸಿ ಮುಚ್ಚೋಣ, ಮತ್ತು ಮುಚ್ಚೋಣ. ಆಯಿಲಲ್ಲಿ ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ನೀಟಾಗಿ ಬಾಯ್ಲ್ಡ್ ಆಗಬೇಕು. ಚೆನ್ನಾಗಿ ಬಾಯ್ಲ್ಡ್ ಆಗ್ತಾಯಿದೆ. ಈಗ ಅದಕ್ಕೂ ನಾವು ಪುಂಡಿ ಸೊಪ್ಪು ಸೇರಿಸ್ಕೊಳ್ಳೋಣ. ತೊಳೆದು ಇಟ್ಕೊಂಡಿದ್ವಲ್ಲ, ನಿಧಾನಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ರಿ. ನೋಡ್ಬೋದು ಫ್ರೆಂಡ್ಸ್, ಈ ಥರ ನಿಧಾನಕ್ಕೆ ಹಾಕ್ಕೋಬೇಕು. ಇದಕ್ಕೆ ನಾವೇನು ತೊಳೆದು ಇಟ್ಕೊಂಡಿರ್ತೇವಲ್ಲ ಅಷ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು. ಹಾಕ್ಕೊಂಡಿದ್ದೀನಿ ನಾನು. ಏನಪ್ಪ ಅಂದರೆ ಒಂದ್ಸರಿ ಮಿಕ್ಸ್ ಮಾಡೋಣ. ಈ ಥರ ಟೊಮೊಟೊ ಮತ್ತು ಈ ಥರ ಒಂದು ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷದಲ್ಲಿ ಆಗುತ್ತೆ ಚಟ್ನಿ. ಅಷ್ಟೇ ರುಚಿಯಾಗಿರುತ್ತೆ ತಿನ್ನೋದಕ್ಕೂ. ರೈಸು, ಜೋಳದ ರೊಟ್ಟಿ ಜೊತೆಗೆ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಎಲ್ಲ ಇದೇ ಥರ ಮಾಡೋದು ನಮ್ಮ ಮನೆಯಲ್ಲೆಲ್ಲ ಚಟ್ನಿ. ಈ ಥರ ನೀಟಾಗಿ ಹುಳಿ ಖಾರವಾಗಿ ಚೆನ್ನಾಗಿರುತ್ತೆ. ಈಗ ಅದಕ್ಕೇನಪ್ಪ ಅಂದರೆ ಮುಚ್ಚಳ ಮುಚ್ಚಿ ಇನ್ನೊಂದು 2 ನಿಮಿಷ ಬಿಡೋಣ. ನೋಡ್ಬೋದು, ಮುಚ್ಚಳ ಹಾಕ್ತಾಯಿದ್ದೀನಿ ನಾನು. ಒಂದು 2 ನಿಮಿಷ ಚೆನ್ನಾಗಿ ಬೆನೀಲಿ. ಅದಕ್ಕೆ ನೋಡ್ಬೋದು ಫ್ರೆಂಡ್ಸ್, ಈಗ ಮುಚ್ಚಳ ತಕ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟನ್ನು ನೀಟಾಗಿ ಇದ್ರ ಜೊತೆಗೆ ಚೆನ್ನಾಗಿ ಬೆನೆಯುತ್ತೆ. ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಾಲ್ಟ್ ಹಾಕಿದ್ದೀವಲ್ಲ, ಆ ಕಾರಣಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ, ಪುಂಡಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಈ ಥರ ಬಾಯ್ಲ್ಡ್ ಆಗಬೇಕು. ಅವಾಗೆ ತಿನ್ನೋದಕ್ಕೂ ಟೇಸ್ಟಾಗಿರುತ್ತೆ ನಮಗೆ. ನೋಡ್ಬೋದು, ಇನ್ನೊಂದು 2 ನಿಮಿಷ ಮುಚ್ಚೋಣ. ಚೆನ್ನಾಗಿ ಬೆನೀಲಿ. ನೋಡ್ಬೋದು ಫ್ರೆಂಡ್ಸ್, ಈಗ 5 ನಿಮಿಷ ಆಗಿದೆ. ಮುಚ್ಚೋಣ, ತೆಗೆದು ನೋಡೋಣ. ನೋಡೋದು ಚೆನ್ನಾಗಿ ಬಾಯ್ಲ್ಡ್ ಆಗಿದೆ ಚಟ್ನಿ. ಈ ಥರ ನೀಟಾಗಿ ಬೆನ್ಸ್ಕೋಬೇಕು. ಈ ಥರ ನೀಟಾಗಿ ಬಾಯ್ಲ್ಡ್ ಆಗಿರ್ಬೇಕು ಚಟ್ನಿ. ನೋಡ್ಬೋದು ಫ್ರೆಂಡ್ಸ್, ಈಗ 5 ನಿಮಿಷ ಆಗಿದೆ. ನೋಡೋಣ ಯಾವ ಥರ ಬಾಯ್ಲ್ಡ್ ಆಗಿದೆ ಅಂತ ಚಟ್ನಿ. ನೋಡ್ಬೋದು, ಈ ಥರ ನೀಟಾಗಿ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ. ಆಯಿಲೆಲ್ಲ ಮೇಲಿಗೆ ಬಿಟ್ಕೊಂಡಿದೆ. ಈಗ ಏನಪ್ಪ ಅಂದರೆ ಗ್ಯಾಸ್ ಆಫ್ ಮಾಡಿಕೊಂಡು ಮಸದು ತೋರಿಸ್ತೀನಿ ನಿಮಗೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ.
ಇದನ್ನು ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ನೀಟಾಗಿ ಮಸ್ಕೋಬೇಕು. ನಾವು ಈ ಥರ ಒಂದು ಮ್ಯಾಶರ್ ತೊಗೊಂಡು ಈ ಥರ ಮಸ್ಕೋಬೇಕು. ಆವಾಗ ಚಟ್ನಿ ಟೇಸ್ಟಾಗಿರುತ್ತೆ. ನಾನು ತೆಳಗಿಟ್ಕೊಂಡು ಮಸ್ಕೊತೀನಿ. ನೋಡ್ಬೋದು ಫ್ರೆಂಡ್ಸ್, ಮಸ್ಕೊಂಬಂದಿದ್ದೀನಿ. ಚಟ್ನಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕಂತೂ ಹೇಳಿ ಮಾಡಿಸಿದಂಥ ಪುಂಡೆ ಸೊಪ್ಪಿನ ಚಟ್ನಿ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ಅಮೋಘ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಅಜ್ಜಿ ನಮ್ಮ ಅಮ್ಮ ನಮ್ಮ ಮಮ್ಮಿನ ತಾಯಿ ಮಾಡ್ಬೇಕಾದ್ರೆ ಇದೇ ರೀತಿ ಚಟ್ನಿ ಮಾಡ್ತಾಯಿದ್ರು. ಒಂದು ತುತ್ತು ತಿನ್ನೋ ಬದಲು 2 ತುತ್ತು ಜಾಸ್ತಿನೇ ತಿಂತೀವಿ. ಈ ಥರ ಚಟ್ನಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.